ಓಕೆ. ಹಲೋ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ನಾನು ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕಂತ ಕ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲಿ ಕೆನೆ ಪದರ ಅಂತ ಬರುತ್ತೆ ನೋಡಿ, ಕೆನೆ ಪದರ, ಕ್ರಿಮಿ ಲೇಯರ್ ಅಂತಾರೆ. ಈ ಕಾನ್ಸೆಪ್ಟ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಐ ಹೋಪ್ ನಿಮ್ಗೆಲ್ರಿಗೂ ಕ್ಲಾಸಸ್ಸು 2-3 ದಿನ ಗ್ಯಾಪ್ ಆಗಿತ್ತು, ಹಾಗೆ ಗ್ರೂಪ್ ಬಿಗೆ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ರು ಅಂತ ಹೇಳ್ತಿದ್ದೀನಿ. ಡೈಲಿ ಟಾರ್ಗೆಟ್ ಕೂಡ ಟೆಲಿಗ್ರಾಮಲ್ಲಿ ನಿಮ್ಗೆ ಹಾಕ್ತಿದ್ದೀನಿ ನಾನು, ಓಕೆನಾ? ಗ್ರೂಪ್ ಬಿ ರಿಲೇಟೆಡು ಡೈಲಿ ಟಾರ್ಗೆಟ್ ನಾನು ಗ್ರೂಪಲ್ಲಿ ಹಾಕ್ತಿದ್ದೀನಿ. ಇವೆಲ್ಲ ಫಾಲೋ ಆಗ್ತಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಇನ್ನು ಯಾರು ಕ್ಲಾಸಿಗೆ ಅದು ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಅಂತ ಹೇಳ್ತಾ, ಮತ್ತು ಇದರಲ್ಲಿ ಯಾವ ರೀತಿ ಅಂದರೆ, ಇವಾಗ ಅದರಲ್ಲಿ ಏನೇನು ಮಾಡ್ತಿದೆ ಅಂದರೆ, ಯಾವ್ಯಾವ ಸಬ್ಜೆಕ್ಟ್ ಓದಬೇಕು. ಈಗ ಆಲ್ರೆಡಿ ಯಾವ್ಯಾವ ಮುಗಿದಿದೆ ಅಂದರೆ, ಪೊಲಿಟಿ ಮುಗಿದಿದೆ, ಅದೇ ರೀತಿ ಜಿಯೋಗ್ರಫಿ. ಇವತ್ತು ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಆಗುತ್ತೆ. ಅಂದರೆ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಆದರೆ ಕಂಪ್ಲೀಟ್ ಜಿಯೋಗ್ರಫಿನೇ ಕಂಪ್ಲೀಟ್ ಆಗಂಗೆ ಇವಾಗ, ಓಕೆನಾ? ಅಲ್ಲಿವರೆಗೂ ಬಂದಿದೆ ನಾ ಇವಾಗಲೇ ಸ್ಟಡೀಸು, ಓಕೆನಾ? ನೀವು ಅಲ್ಲಿ ಡೈಲಿ ಫಾಲೋ ಆಗೋರಿಗೆ ನಿಮ್ಗೆ ಗೊತ್ತಿರುತ್ತೆ. ಓಕೆ, ನಾಳೆ ಮತ್ತೆ ಬೇರೆ ಸಬ್ಜೆಕ್ಟ್ ಆ ಥರ ಹಾಕೋದು. ಈಗ ಆಲ್ರೆಡಿ ನೀವು ಭಾಳ ಮ್ಯಾಗ್ಝಿನ್ ಕೂಡ 4 ಮ್ಯಾಗ್ಝಿನ್ ಮುಗಿದಿದೆ, 4 ತಿಂಗಳು ಮ್ಯಾಗ್ಝಿನ್ ಮುಗಿದಿದೆ. ಅದೇ ರೀತಿ 4 ತಿಂಗಳು ಮ್ಯಾಗ್ಝಿನ್ ಮುಗಿದಿದೆ. ಅದೇ ರೀತಿ 6 ಪೇಪರು ಓಲ್ಡ್ ಕ್ವಶನ್ ಪೇಪರ್ ಮುಗಿದಿದೆ. ಇಷ್ಟು ಕೂಡ ಕವರ್ ಆಗಿದೆ ಅದರಲ್ಲಿ, ಓಕೆನಾ? ಅದೇ ರೀತಿ ಹೇಳ್ತಾ ಈಗ ನಾವು ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಬಗ್ಗೆ ಹೇಳೋಣ. ಐ ಹೋಪ್ ಕ್ಲಾಸಸ್ ಎಲ್ಲ ನಿಮಗೆ ಅರ್ಥ ಆಗ್ತಿದ್ದಾವೆ ಅಂತ ಭಾವಿಸ್ತೀನಿ. ಇನ್ನು ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಫಸ್ಟ್ ಕ್ರಿಮಿ ಲೇಯರ್ ಕಾನ್ಸೆಪ್ಟ್. ಫಸ್ಟ್ ಈ ಪದನ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 1971ರಲ್ಲಿ ಸತ್ತನಾಥ್ ಕಮಿಟಿ ಅಂತ ಬರುತ್ತೆ. ಸಂತಾನಮ್ ಕಮಿಟಿ ಅಲ್ಲ, ಓಕೆನಾ? ಸತ್ತನಾಥ್ ಕಮಿಟಿ ಅಂತ ಬರುತ್ತೆ. ಅವಾಗ ಇದು ಮೊದಲ ಬಾರಿಗೆ ಉಲ್ಲೇಖವಾಗ್ತದೆ. ಯಾವಾಗ? 1971ರಲ್ಲಿ ಕೆನೆ ಪದರ ಅಂತ ಉಲ್ಲೇಖ ಆಗ್ತದೆ. ಹಾಗಾದ್ರೆ ಮೊದಲು ನಮಗೆ ಕೆನೆ ಪದರ ಅಂದ್ರೆ ಏನಂತ ಗೊತ್ತಿರ್ಬೇಕು ನಮಗೆ. ಕೆನೆ ಪದರ ಇದು ಯಾಕೆ ಬರುತ್ತೆ ಅಂದರೆ, OBC ಸಮುದಾಯದ, ಅಂದರೆ ಅದರ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬರುತ್ತಾರಲ್ಲ, ಅದರಲ್ಲಿ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಅಥವಾ ಹಿಂದುಳಿದವರು ಅಥವಾ ಮುಂದುವರೆದವರು, ಇವರನ್ನ ಡಿಫ್ರೆನ್ಸಿಯೇಟ್ ಮಾಡೋಕ್ಕೆ ಅದಕ್ಕೆ ಬರೋದೇ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅಂತ ಬರುತ್ತೆ ಅವಾಗ, ಓಕೆನಾ? ಅದಕ್ಕಾಗಿ ಬರುತ್ತೆ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ, ಹಿಂದುಳಿದವರು ಅಥವಾ ಮುಂದುವರೆದವರು ಅವ್ರನ್ನೇ ಡಿಫ್ರೆನ್ಸ್ ಮಾಡೋಕ್ಕೆ ಬರುತ್ತೆ. ಇದರಲ್ಲಿ ಹಿಂಗೆ ಬಂದಾಗ ಫಸ್ಟ್ ಏನು ಮಾಡ್ತಾರೆ ಅಂದರೆ, ಅದೇ 1971ರಲ್ಲಿ ಬರುತ್ತೆ ಅಂತ ಹೇಳಿದೆ. ಅದು ತಂದವರು ಯಾರು ಅಂದರೆ ಸತ್ತನಾಥ್ ಕಮಿಟಿ. ಇದು ನೆಕ್ಸ್ಟ್ ರಾಮನಂದನ್ ಸಮಿತಿ ಮೂಲಕ ಇದನ್ನ ಜಾಸ್ತಿ ಇಂಪ್ಲಿಮೆಂಟ್ ಆಗುತ್ತೆ. ಇದು ರಾಮನಂದನ್ ಸಮಿತಿ, ಇದು 1993ಯಲ್ಲಿ ಬರುತ್ತೆ. ಹಾಗಾದರೆ ಇದ್ರ ಪ್ರೋಸೆಸ್ ಏನಾಗುತ್ತೆ, ಎಲ್ಲಿಂದ ಫಸ್ಟು ಅಂದರೆ ನ್ಯಾಯಾಂಗದಲ್ಲಿ ಯಾವಾಗ ಉಲ್ಲೇಖ ಆಗುತ್ತೆ ಅಂದರೆ, ಇಂದಿರಾ ಸಾನ್ವಿಲಿ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಅದಕ್ಕಿಂತ ಬಿಫೋರು ಕೇರಳ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಯಾವುದಂದರೆ ಎಂ ಥಾಮಸ್ ಕೇಸಲ್ಲಿ ಇದು ಫಸ್ಟ್ ಉಲ್ಲೇಖ ಆಗ್ತದೆ ನ್ಯಾಯಾಂಗದಲ್ಲಿ. ಅಂದಾಗ ಸ್ಟ್ರಾಂಗ್ಲಿ ಇಂಪ್ಲಿಮೆಂಟ್ ಆಗೋದಂದರೆ ಇಂದಿರಾ ಸಾನಿ ಕೇಸಲ್ಲಿ ಇದು ಸ್ಟ್ರಾಂಗ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಹಾಗಾದರೆ ಇಂದಿರಾ ಸಾನಿ ಕೇಸಲ್ಲಿನೇ ಯಾಕೆ ಸ್ಟ್ರಾಂಗ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅಂತಂದು ಒಂದು ಸ್ಟೆಪ್ ಮುಂದೆ ನೋಡೋದಾದರೆ, ಇಂದಿರಾ ಸಾನಿ ಕೇಸಲ್ಲಿ ಬರೋದು ಯಾಕಂದ್ರೆ, ಇದು ಫಸ್ಟ್ ಮಂಡಲ್ ಆಯೋಗ ಬರುತ್ತೆ. ಫಸ್ಟ್ ಮಂಡಲ್ ಆಯೋಗ, ನೀವು ಮಂಡಲ್ ಆಯೋಗ ನೀವು ಕ್ಲೀನಾಗಿ ಓದ್ಕೊಂಡಿದ್ದೀರ ಅಂತ ಭಾವಿಸ್ತೀನಿ ನಾನು, ಓಕೆನಾ? ಮಂಡಲ್ ಆಯೋಗ ಯಾವಾಗ ಬರುತ್ತೆ ಅಂದರೆ 1978ರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು 1979ರಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿ 1980ರಲ್ಲಿ ರಿಪೋರ್ಟ್ ಕೊಡುತ್ತೆ. ಇದನ್ನು 1990ರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಇದ್ರ ವಿರುದ್ಧ 1992ರಲ್ಲಿ ಇಂದಿರಾ ಸಾನ್ವಿ ಕೇಸ್ ಬರುತ್ತೆ. ಆ ಕೇಸಲ್ಲಿ ಇದನ್ನು OBC ರಿಲೇಟೆಡ್ ಇಷ್ಟು ರಿಸರ್ವೇಷನ್, ನೀವು 27 ರಿಸರ್ವೇಷನ್ ಹೇಳ್ತಾರೆ ಇವರು. ಮಂಡಲಾಗಿ ಎಷ್ಟು ರಿಸರ್ವೇಷನ್ ಹೇಳ್ತಾರೆ ಅಂದರೆ 27 ರಿಸರ್ವೇಷನ್ ಕೊಡಬೇಕು ನೀವು OBC ಅವ್ರಿಗೆ ಅಂತ ಹೇಳ್ತಾರೆ. ಓಕೆ, 27 ರಿಸರ್ವೇಷನ್ ಕೊಡ್ತೀವಿ. ಹಾಗಾದರೆ ಇದನ್ನ ರೆಕಮೆಂಡ್ ಮಾಡೋಕ್ಕೆ 27 ಅಂತ ಕೊಡ್ಬೇಕಂತ ಹೇಳಿದ್ರೆ, ಓಕೆ, ಹಾಗಾದರೆ ಇದನ್ನ
27 ಕೊಡ್ಬೇಕಂದ್ರೆ ಈಗ ಒ ಬಿ ಸಿ ಅಂತ ಒಂದು 10 ಅದರಲ್ಲಿ ಒ ಬಿ ಸಿಯಲ್ಲಿ ಎಷ್ಟೋ ಒಂದು ಲೀಸ್ಟ್ ಮಾಡಿರ್ತಾರೆ ಅವರು, ಇಷ್ಟು ಜನ ಇದ್ದಾರೆ ಅಂತ ಹಾಗೆ ಮಾಡಿದಾಗ ಅದರಲ್ಲಿ ಒಂದು ಎಕ್ಸಾಂಪಲ್ ಆಗಿ ಎಕ್ಸ್ ವೈ ಝೆಡ್ ಅಂತ ಒಂದು ಕ್ಯಾಸ್ಟ್ ಇದೆ, ಅದರಲ್ಲಿ 1,00,000 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಹಾಗೆ ಎಕ್ಸಾಂಪಲ್ಗೆ 1,00,000 ಜನ ಇದ್ದಾರೆ ಎಕ್ಸ್ ವೈ ಝೆಡ್ ಅಲ್ಲಿ. ಹಾಗಿದ್ದಾಗ ಎಕ್ಸ್ ವೈ ಝೆಡ್ ಅಲ್ಲಿ 1,00,000 ಜನ ಇದ್ದಾರಲ್ವಾ, ಇವರೆಲ್ಲರೂ ಹಿಂದುಳಿದಿದಾರ? ಕ್ವಶನ್ ಇದು, ಓಕೆನಾ? ಇವರೆಲ್ಲರೂ ಹಿಂದುಳಿದಿದಾರ? ಇದರಲ್ಲಿ ಮತ್ತೆ ಡಿವೈಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಜನ ಹಿಂದುಳಿದಿರ್ತಾರೆ ಅಥವಾ ಕೆಲವೊಂದಿಷ್ಟು ಜನ ಮುಂದುವರೆದಿರ್ತಾರೆ. ಈಗ ನೋಡ್ರಿ, ಅವಾಗ ಈಗೆಲ್ಲ ಎಲ್ಲ ಕ್ಯಾಸ್ಟಲ್ಲಿ ಎಲ್ಲ ಜನರು ಹಿಂದುಳಿದಿರಲ್ಲ, ಬಟ್ ಎಲ್ಲ ಜನನು ಮುಂದೋಗಿರಲ್ಲ. ಈಗ ಅವಾಗ ಮುಂದುವರೆದ ಜನಾಂಗ ಅಂದರೆ ಬ್ರಾಹ್ಮಿಣ್ಸು ಅವರೆಲ್ಲ ಮುಂದುವರೆದಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇವಾಗ ಅದೇ ಬ್ರಾಹ್ಮಿಣ್ಸು ಕೂಡ ಇವಾಗ ಭಾಳ ಬ್ಯಾಕ್ವರ್ಡ್ ಇದ್ದಾರೆ ಕೆಲವೊಂದು ಫ್ಯಾಮಿಲಿ, ಅದರಲ್ಲಿ ಕೆಲವೊಂದು ಫ್ಯಾಮಿಲಿ ಮುಂದೆನೇ ಇದ್ದಾವೆ. ಅವಾಗ ಎಸ್ ಸಿ ಎಸ್ ಟಿ ಅವರು ಭಾಳ ಹಿಂದುಳಿದಿದ್ದಾರೆ ಅಂತಂದು ಹೇಳ್ತಿದ್ರು. ಕೆಲವೊಂದು ಸ್ಟಿಲ್ ಇವಾಗೂ ಅವರು ಭಾಳ ಹಿಂದುಳಿದಿದ್ದಾರೆ. ಅದೇ ರೀತಿ ಹೇಳೋದಾದ್ರೆ ಸ್ಟಿಲ್ ಇವಾಗ ಎಸ್ ಸಿ ಎಸ್ ಟಿ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ, ಓಕೆನಾ? ಯಾವುದೇ ಕ್ಯಾಸ್ಟಲ್ಲಿ ಕೂಡ ಕೆಲವೊಂದಿಷ್ಟು ಜನಾಂಗದ ಫ್ಯಾಮಿಲಿಗಳು ಕೆಲವೊಂದಿಷ್ಟು ಹಿಂದುಳಿದಿರ್ತವೆ, ಕೆಲವೊಂದಿಷ್ಟು ಮುಂದುವರೆದಿರ್ತವೆ. ಅದೇ ರೀತಿ ಹೇಳೋದಾದ್ರೆ ಮಂಡಲ ಆಗಿ ಏನು ಮಾಡ್ತಂದ್ರೆ ಈಗ ಒಂದು ರಿಪೋರ್ಟ್ ಕೊಡುತ್ತೆ. ರಿಪೋರ್ಟ್ ಕೊಟ್ಟಾಗ ಇಷ್ಟು ಕ್ಯಾಸ್ಟಲ್ಲಿ ನೀವು ಇವ್ರಿಗೆಲ್ಲರಿಗೂ ನೀವು ರಿಸರ್ವೇಷನ್ ಕೊಡಬೇಕು ಅಂತ ಕೊಡುತ್ತೆ. ಅದರಲ್ಲಿ 1,00,000 ಫ್ಯಾಮಿಲಿ ಅಂತ ನಾನು ಈಗ ಎಕ್ಸಾಂಪಲ್ ತೊಗೊಂಡೆ. ಅಷ್ಟರೊಳಗೆ ಹೀಗಾದ್ರೆ ಇವ್ರಿಗೆ ಡಿಫ್ರೆನ್ಸ್ ಮಾಡ್ಬೇಕಂದಾಗ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಬರುತ್ತೆ. ಅಂದರೆ ಇದಕ್ಕೆ 8,00,000 ಆದಾಯಕ್ಕಿಂತ ಯಾರು ಕಡಿಮೆ ಇರ್ತಾರೋ ಅವರು ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಒಳಗೆ ಬರ್ತಾರೆ. 8,00,000ಕ್ಕಿಂತ ಜಾಸ್ತಿ ಯಾರು ಆದಾಯ ಇರುತ್ತೆ ಅವರು ನಾನ್ ಕ್ರಿಮಿ ಲೇಯರ್, ಅಂದರೆ ಅವ್ರಿಗೆ ರಿಸರ್ವೇಷನ್ ಅಪ್ಲೈ ಆಗಲ್ಲ ಅಂತ ಈ ರೀತಿ ತೊಗೊಂಬರ್ತಾರೆ ಇವರು, ಓಕೆನಾ? ಇದನ್ನು ತೊಗೊಂಬರೋದೆ ಇವಾಗ ಬರೋದೇ ಕ್ರಿಮಿ ಲೇಯರ್ ಕಾನ್ಸೆಪ್ಟ್. ಅರ್ಥ ಆಯಿತು ಅಂತ ಭಾವಿಸ್ತೀನಿ ನಾನು. ಅರ್ಥ ಆಗ್ತಿದ್ದೀನಾ? ಅವಾಗನೇ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅಂತ ಬರುತ್ತೆ, ಓಕೆ? ಹೀಗಿದ್ದಾಗ 8,00,000 ಇರ್ಬೇಕಂತ ಹೇಳಿದ್ರು. ಹಾಗಿದ್ದಾಗ ಓಕೆ ಇದು ವರ್ಕೌಟ್ ಆಗುತ್ತೆ ಅಂತಂದು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಅವಾಗ ಅದನ್ನು 8,00,000 ಆದಾಯದ ಒಳಗಿದ್ದವ್ರಿಗೆ 8,00,000ಕ್ಕಿಂತ ಕಡಿಮೆ ಇದ್ದರೆ ಅವರು ಕ್ರಿಮಿ ಲೇಯರು, 8,00,000ಕ್ಕಿಂತ ಜಾಸ್ತಿ ಇದ್ದರೆ ಅವರು ನಾನ್ ಕ್ರಿಮಿ ಲೇಯರು. ಅಂದರೆ ಅವ್ರಿಗೆ ಯಾವುದೇ ರೀತಿ ರಿಸರ್ವೇಷನ್ ಇರೋದಿಲ್ಲ. ಅವರು ಜಿ ಎಮ್ ಕ್ಯಾಂಡಿಡೇಟ್ ಅಂತ ಅನ್ಕೋರಿ, ನಮ್ಮ ಕಾಂಪಿಟೇಟಿವ್ ಫೀಲ್ಡಲ್ಲಿ ಮಾತಲ್ಲಿ ಹೇಳೋದಾದ್ರೆ ಅವರು ಜಿ ಎಮ್ ಕ್ಯಾಂಡಿಡೇಟ್, ಓಕೆನಾ? ಹಾಗಿದ್ದಾಗ ಇದರಲ್ಲಿ ನಾನ್ ಕ್ರಿಮಿ ಲೇಯರ್ ಅಂತ ಗುರುತಿಸ್ಬೇಕಂದ್ರೆ ಕೆಲವೊಂದಿಷ್ಟು ಮಾನದಂಡಗಳು. ಯಾರು ನಾನ್ ಕ್ರಿಮಿ ಲೇಯರ್ ಅಂತ ಗುರುತಿಸ್ಬೇಕಂದ್ರೆ ಯಾರು ಇರಬೇಕು, ಓಕೆನಾ? ನಾನ್ ಕ್ರಿಮಿ ಲೇಯರ್ ಯಾರ್ಯಾರು ಅಂತಂದು ಒಂದು ಲೀಸ್ಟ್ ಕೊಡ್ತಾರೆ. ಅದರಲ್ಲಿ ಅವ್ರು ಅದನ್ನ ಲೀಸ್ಟ್ ಯಾರು ಮಾಡ್ತಾರೆ ಅಂದರೆ ಒಂದನೇದು ಲೀಸ್ಟ್ ಯಾರು ಮಾಡ್ತಾರೆ ಅಂದರೆ ಅದನ್ನ 1900 ಲೀಸ್ಟ್ ಮಾಡೋದಂತ 1979ರಲ್ಲಿ ಬರೋದು ಯಾರಂದರೆ ಪ್ರಸಾದ್ ಸಮಿತಿ ಅಂತ ಬರುತ್ತೆ. ಆರ್ ಪ್ರಸಾದ್ ಸಮಿತಿ ಅವರು ಒಂದು ಲಿಸ್ಟ್ ಕೊಡ್ತಾರೆ. ಇದರೊಳಗೆ ಇರೋರು ಕೆಳಗಿರೋರು ಯಾರು ಇವರು ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಒಳಗೆ ಅಡಾಪ್ಟ್ ಆಗಲ್ಲ ಇವರು ಅಂತ ಬರುತ್ತೆ. ಅದರಲ್ಲಿ ಯಾರು ಅಂದರೆ ರಾಷ್ಟ್ರಪತಿ ಬರ್ತಾರೆ, ಉಪರಾಷ್ಟ್ರಪತಿ, ಹಾಗೆ ಕೇಂದ್ರ ಮತ್ತು ರಾಜ್ಯದಲ್ಲಿರುವಂತಹ ಸಂಪುಟ ದರ್ಜೆಯ ಹುದ್ದೆಗಳು ಹೊಂದಿರುವವರು. ಸಂಪುಟ ದರ್ಜೆ ಹುದ್ದೆ ಅಂದರೆ ಅವ್ರ ಮಕ್ಕಳಿಗೆ ಇವು ಯಾವುದು ಇಂಪ್ಲಿಮೆಂಟ್ ಆಗಲ್ಲ ಅಂತ. ನೆಕ್ಸ್ಟು ರಾಜ್ಯಸಭೆ ರಾಜ್ಯಗಳ ವಿಧಾನ ಪರಿಷತ್ನ ಅಧ್ಯಕ್ಷರ ಮಕ್ಕಳಿಗೆ, ಆಮೇಲೆ ರಾಜ್ಯಪಾಲರಿಗೆ, ಆಮೇಲೆ ಸುಪ್ರೀಂ ಕೋರ್ಟು, ಹೈಕೋರ್ಟು ಅವ್ರ ಮಕ್ಕಳಿಗೆ, UPSC ಅಧ್ಯಕ್ಷರಿಗೆ, ಅಡ್ವೊಕೇಟ್ ಜನರಲ್ಲು, CAG, ಆಮೇಲೆ 5 ವರ್ಷಗಳ ಅವಧಿವರೆಗೆ ಇವ್ರು ಇರ್ತಾರಲ್ವ, 5 ವರ್ಷಗಳ ಅವಧಿವರೆಗೆ ಸಂಸತ್ತು ಮತ್ತು ರಾಜ್ಯಸಭೆ ಶಾಸನಸಭೆಯಲ್ಲಿರುವಂತಹ ಸದಸ್ಯರಿಗೆ ಇದು ಕೂಡ ಅಪ್ಲೈ ಆಗಲ್ಲ ಇವ್ರಿಗೆ ಅಂತಂದು ಹೇಳ್ತಾರೆ. ಆಮೇಲೆ 8,00,000 ಆದಾಯ ಇದ್ದರೆ ಅವರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ, ಓಕೆನಾ? ಮತ್ತು 8,00,000 ಆದಮೇಲೆ 1960 ಇದು ಇಂಪಾರ್ಟೆಂಟ್, 1961ರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬರುತ್ತೆ. ಆ ಆ್ಯಕ್ಟಲ್ಲಿ ಅವರು ಅವಾಗ ಭೂಮಿಯನ್ನು ಹಂಚ್ತಾರೆ ಸರ್ಕಾರ. ಅವಾಗ ಅದರಲ್ಲಿ 10 ಯೂನಿಟ್ಗಿಂತ ಕೃಷಿ ಭೂಮಿ ತಗೊಂಡು ಪಡೆದಿದ್ರೆ ಅವ್ರಿಗೂ ಬರಲ್ಲ, ಓಕೆನಾ? ಅದರಲ್ಲಿ ಮತ್ತೆ ಪ್ಲಾಂಟೇಶನ್ ಬೆಳೆಯೋ ಭೂಮಿ ಆದರೆ 20 ಎಕರೆ ಪಡೆದಿದ್ರೆ ಅವರು ಕೂಡ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಒಳಗೆ ಬರೋದಿಲ್ಲ ಅಂತಂದು ಇಷ್ಟು ಮಾನದಂಡಗಳು ಹೇಳ್ತಿದ್ರು. ಹಾಗಾದರೆ ಇಷ್ಟೆಲ್ಲ ಹೇಳಿದ್ಮೇಲೆ ಇದು ಕಮಿಟಿ ಹೇಳಿದ್ಮೇಲೆ ಆಮೇಲೆ ಇಲ್ಲಿ ಇನ್ನೊಂದು ಹೇಳಿದೆ ನಾನು, ಒಂದು ನಿಮಿಷ. ರಾಮನಂದನ್ ಸಮಿತಿ ಅಂತ ಹೇಳಿದ್ನಲ್ವ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಓಕೆ, ಇವರು ರಾಮನಂದನ್ ಸಮಿತಿ ಇನ್ನು ಮಾಡಿದ್ರು. ಹಾಗಾದ್ರೆ ಇದರಲ್ಲಿ ಫಸ್ಟ್ ಎಷ್ಟೆಷ್ಟು ಲಕ್ಷ ಇರಬೇಕು ಅಂತಂದು ಕೂಡ ಇವರು ಹೇಳ್ತಾರೆ.
1993 ಬಂತಾ ಇದು? 1993 ರಾಮನಂದನ್ ಸಮಿತಿ ಬಂತು. ಓಕೆ, ಹಾಗಾದರೆ ಇವಾಗ 8 ಲಕ್ಷ ಇದೆ ಕ್ರಿಮಿಲೇಯರ್ ಕಾನ್ಸೆಪ್ಟಲ್ಲಿ, 8 ಲಕ್ಷ ಇದೆ. ಫಸ್ಟ್ ಎಷ್ಟಿತ್ತು ಅದು ಕೂಡ ಕೇಳ್ತಾನೆ ಎಕ್ಸಾಮಲ್ಲಿ. 1993 ಅಂದರೆ ಅವಾಗ 1993 1 ಲಕ್ಷ ಇತ್ತು. 1993 1 ಲಕ್ಷ ಇತ್ತು. ಓಕೆ, ನೈನ್ಟೀನ್ 1 ಲಕ್ಷ ಇತ್ತು. ನೆಕ್ಸ್ಟ್ 2004 ಎಷ್ಟಾಗುತ್ತೆ ಅಂದರೆ ಇದು 2.5 ಲಕ್ಷ ಆಗುತ್ತೆ. 2.5 ಲಕ್ಷ. 2008 ಮತ್ತೆ ಜಾಸ್ತಿ ಮಾಡ್ತಾರೆ. 2008 ಮತ್ತೇನು ಮಾಡ್ತಾರೆ ಅಂದರೆ 4.5 ಲಕ್ಷ ಮಾಡ್ತಾರೆ. 4.5 ಲಕ್ಷ 2008 ಮತ್ತೆ ನೆಕ್ಸ್ಟ್ 2013 ಮಾಡ್ತಾರೆ. 8 ಲಕ್ಷವರೆಗೂ ಮಾಡಿದ್ದಾರೆ ಇದನ್ನ. ಓಕೆನಾ? 2013 ಏನು ಮಾಡ್ತಾರೆ ಅಂದರೆ 6 ಲಕ್ಷ ಮಾಡ್ತಾರೆ. ನೆಕ್ಸ್ಟ್ 2017 ಏನು ಮಾಡ್ತಾರೆ ಅಂದರೆ 17, 18 ಅಂತ ನಾನು ಅನ್ಕೊಳ್ರಿ ಇದನ್ನು. ಇದರಲ್ಲಿ ಎಷ್ಟಾಗುತ್ತೆ ಅಂದರೆ ಇಲ್ಲಿ 8 ಲಕ್ಷ ಮಾಡ್ತಾರೆ. ಇದೇ ಸ್ಟಿಲ್ ಇವಾಗ ಸ್ಟಾರ್ಟಿಂಗಲ್ಲಿ ಇವಾಗ ಜಾರಲ್ಲಿ ಇರೋದು ಯಾವುದು ಅಂದರೆ ಇದೆ ಇವಾಗ. ಓಕೆನಾ? ನೆಕ್ಸ್ಟ್ ಸ್ಲೈಡ್ 3 ಆಗ್ತಿಲ್ಲಲ್ಲ ಇದು ಬಂತೇಳಿ. ಇವಾಗಲೇ ಇದಿಷ್ಟು ಇರೋದು ಯಾವುದು ಅಂದರೆ 2017, 18 ಆಗಿದೆ ಅವಾಗ 8 ಲಕ್ಷ ಇರುತ್ತೆ. ಓಕೆ, ನೆಕ್ಸ್ಟ್ ಹಾಗಾದರೆ NCBC 2015 ಏನು ಮಾಡ್ತಂದ್ರೆ ಗೌರ್ಮೆಂಟ್ಗೆ ಪ್ರಪೋಸಲ್ ಕೊಡುತ್ತೆ. ಇದನ್ನ 15 ಲಕ್ಷ ಮಾಡೋಣ ಅಂತ, ಕ್ರಿಮಿಲೇಯರ್ನ 15 ಲಕ್ಷ ಮಾಡೋಣ ಅಂತ. 15 ಲಕ್ಷ ಮಾಡೋಣ. ಇವಾಗ 8 ಲಕ್ಷ ಇತ್ತಲ್ಲ, ಅದನ್ನ 17 ಚೇಂಜ್ ಮಾಡಿಬಿಡೋಣ. 15 ಪ್ರಪೋಸಲ್ ಕೊಡುತ್ತೆ. 17, 18 ಇನ್ನೊಂದರ ಏನು ರಿಫಾರ್ಮ್ ಮಾಡ್ತಿರ್ವಲ್ವಾ, ಅವಾಗ ಮಾಡುವಾಗ ಅದನ್ನ 15 ಲಕ್ಷ ಮಾಡೋಣ ಅಂತ ಕೂಡ ಪ್ರಪೋಸಲ್ ಕೊಡುತ್ತೆ. ಬಟ್ ಅದು ಇಂಪ್ಲಿಮೆಂಟ್ ಮಾಡ್ಕೊಳೋದಿಲ್ಲ. ಓಕೆನಾ? ಇದಿಷ್ಟು ಕ್ರಿಮಿಲೇಯರ್ ಕಾನ್ಸೆಪ್ಟ್ ಬಗ್ಗೆ ಇದ್ದಿದ್ದಂಥ ಮೇಜರ್ ಆಗಿ ಅದೇ ಇದು ಇಂಪಾರ್ಟೆಂಟ್. ಇದಿಷ್ಟು. ಆಮೇಲೆ ಯಾರ್ಯಾರಿಗೆ ಅಪ್ಲೈ ಆಗಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟು. ಇದಿಷ್ಟು ಹೇಳಿದ್ದೀನಿ ನಾನು. ನೆಕ್ಸ್ಟು ಒಂದು ಕೇಸ್ ಬರುತ್ತೆ. ಯಾವ ಕೇಸ್ ಅಂದರೆ ಈ ಕ್ವಶನ್ ಬರ್ತದೆ ಏನಂದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ OBC ಅಡಿಯಲ್ಲಿ ಕೆನೆಪದರ OBC ವರ್ಗದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕಾಗಿ ಕೆನೆಪದರಕ್ಕೆ OBC ವರ್ಗದ ಅಡಿಯಲ್ಲಿ ಯಾವುದೇ ಮೀಸಲಾತಿಯನ್ನು ನೀಡಲಾಗುವುದಿಲ್ಲ ಎಂದು ಹೇಳಿದ ಸಮಿತಿ ಎಂದು ಹೇಳಿದ ಪ್ರಕರಣ ಯಾವುದು ಅಂತ ಕ್ವಶನ್ ಬರುತ್ತೆ. ಇದಕ್ಕೆ ಯಾವುದು ಅಂದರೆ ಅಶೋಕ್ ಕುಮಾರ್ ಠಾಕೂರ್ ಸಮಿತಿ ಅಂತ ಬರುತ್ತೆ. ಇದಕ್ಕೆ ಆನ್ಸರ್ ಏನಂದರೆ ಅಶೋಕ್ ಕುಮಾರ್ ಠಾಕೂರ್ ವರ್ಸಸ್ ಇಂಡಿಯಾ ಅಂತ ಬರ್ತದೆ. 2007 ಬರುತ್ತೆ. ಇದು ಒಂದು ಕೂಡ ಕ್ವಶನ್ಸು ಕೇಳ್ಬೋದು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನಂದರೆ ನಾನು ಹೇಳಬೇಕಾಗಿದ್ದು ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಇರೋದಷ್ಟೇ ಹೇಳ್ತಿರ್ತೀನಿ ನಾನು. ಎಲ್ಲ ಮೇಜರಾಗಿ ನೀವು ಆಲ್ರೆಡಿ ಓದ್ಕೊಂಡಿರ್ತೀರ. ಇಂಪಾರ್ಟೆಂಟ್ ಇರೋದು ಅಷ್ಟು ಹೇಳ್ತೀನಿ. ಆಮೇಲೆ ಕ್ರಿಮಿಲೇಯರ್ ಕಾನ್ಸೆಪ್ಟು ಮೀಸಲಾತಿ ಬರ್ತಲ್ವ ಕೆನೆಪದರ ಅಂತ ಒಂದು, ಅದು ಯಾವಾಗ ಅಂತಂದರೆ 16 ನವೆಂಬರ್ 1992 ಬಂತು. ಓಕೆನಾ? ಅವಾಗ ಒಂದು ನ್ಯಾಯಾಧೀಕರಣ ಆಗುತ್ತೆ. ಅವಾಗ ನ್ಯಾಯಾಧೀಕರಣ ಕೇಸ್ ಆಗುತ್ತಲ್ವ, ಇದರಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ರು ಅಂತ ಕೂಡ ಕ್ವಶನ್ ಕೇಳ್ತಾರೆ. ನ್ಯಾಯಾಧೀಶರಿದ್ರು ಅಂತ 9 ಪೀಠಗಳ ಆಧಾರದ ಮೇಲೆ ಇದನ್ನ 9 ಜನಗಳ ನ್ಯಾಯಾಧೀಶರ ಆಧಾರದ ಮೇಲೆ ಇದನ್ನ ಸ್ಟಾರ್ಟ್ ಆಗುತ್ತೆ, ಇದು ಇಂಪ್ಲಿಮೆಂಟ್ ಆಗುತ್ತೆ. ಓಕೆನಾ? ಇಷ್ಟು ಇದ್ರ ಕ್ರಿಮಿಲೇಯರ್ ಕಾನ್ಸೆಪ್ಟ್ ಬಗ್ಗೆ ಇರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಇದರಲ್ಲಿ ಇನ್ನೊಂದು ಕ್ವಶನ್ ಏನು ಕೇಳೋದು, ಎಷ್ಟು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡ್ತಾರೆ ಅಂತ ಕೂಡ ಕೇಳ್ಬೋದು ಕ್ವಶನ್. ಎಲ್ಲೋಯ್ತಪ್ಪ ಅದು? ಇದು ಬಂತಲ್ವಾ. ಇದನ್ನ ಎಷ್ಟು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡ್ತಾರೆ? ಇವಾಗ ಎಷ್ಟು ಲಕ್ಷ ಇದೆ ಅಲ್ವಾ, ಇನ್ನು ಎಷ್ಟು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡ್ತಾರೆ? ಹಾಗೆ ಕ್ಲಾಸಸ್ ನಿಮಗೆ ಯೂಸಸ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನೋಡಿ ಅಂತ ಹೇಳಿದೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಕ್ಲಾಸ್ ನೋಡಿ. ನಿಮಗೆ ಡೈಲಿ ಟಾರ್ಗೆಟ್ಸ್ ಬೇಕಂದರೆ ಟೆಲಿಗ್ರಾಮಲ್ಲಿ ಡೈಲಿ ಟಾರ್ಗೆಟ್ ಹಾಕ್ತಿರ್ತೀನಿ, ಅಲ್ಲಿ ಬಂದು ಕೂಡ ಜಾಯ್ನ್ ಆಗಿ ನಿಮ್ಗೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ. ಪರಿಷ್ಕರಣೆ ಎಷ್ಟು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡ್ತಾರೆ ಅಂದರೆ ಇದನ್ನ
ಎನ್ ಸಿ ಬಿ ಇದು ಕೆನೆ ಪದರವನ್ನು 5 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಇದನ್ನ ಅಡಾಪ್ಟ್ ಮಾಡ್ತಾರೆ. ಅಂದರೆ ಜಾಸ್ತಿ ಮಾಡೋದು ಕಡಿಮೆ ಮಾಡೋದನ್ನ 5 ವರ್ಷಕ್ಕೊಮ್ಮೆ ಮಾಡ್ತಾರೆ. ಓಕೆ, ಇವಾಗ ನಾವು ಏನೇನು ಮಾತಾಡಿದ್ವಿ, ಒಂದು ನಿಮಿಷ. ಓಕೆ. ಕೆನೆ ಪದರ ಏನು ಡೆಫಿನಿಷನ್ ಅಂತ ಮಾತಾಡಿದ್ವಿ. ಫಸ್ಟು ಸತ್ಯನಾಥ್ ಕಮಿಟಿದು 1971ರಲ್ಲಿ ಬರುತ್ತೆ. ಆಮೇಲೆ OBC ಇದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗೆ. ಆಮೇಲೆ 1971 ಆಮೇಲೆ ರಾಮನಂದನ್ ಸಮಿತಿ ಬರುತ್ತೆ 1993ರಲ್ಲಿ. ನ್ಯಾಯಾಂಗವ, ಅದರಲ್ಲಿ ಕೇರಳ NM ಥಾಮಸ್ಸು. ಆಮೇಲೆ ಇಂದ್ರಸಾನಿ ಕೇಸು, ಅದ್ರ ಬಗ್ಗೆ ಮಾತಾಡೋದು. 27% ಮಂಡಲ ಕೊಡುತ್ತೆ. ಅದರಲ್ಲಿ ಕ್ರಿಮಿಲೇಯರ್, ನಾನ್ ಕ್ರಿಮಿಲೇಯರ್ ಡಿವೈಡ್ ಮಾಡ್ತಾರೆ. ಓಕೆನಾ. ಅದರಲ್ಲಿ ರಾಮನಂದನ್ ಸಮಿತಿಯವರು 1993ರಲ್ಲಿ 1,00,000 2004ರಲ್ಲಿ, 2.5 ಲಕ್ಷ 2008ರಲ್ಲಿ, 4.5 ಲಕ್ಷ 2013ರಲ್ಲಿ, 6 ಲಕ್ಷ 2017-18ರಲ್ಲಿ 8 ಲಕ್ಷ ಅಂತ ಮಾಡಿದರು. ಆಮೇಲೆ ರಾಮಪ್ರಸಾದ್ ಅವರು ಯಾರ್ಯಾರು ಕೊಡಬಾರ್ದು ರಿಸರ್ವೇಷನ್ ಅಂತಂದು ಕೂಡ ಹೇಳಿದರು. ಇಷ್ಟಿರೋರಿಗೆ ರಿಸರ್ವೇಷನ್ ಅಪ್ಲೈ ಆಗಲ್ಲ ಅಂತ ಕೂಡ ಹೇಳಿದರು. NCBC 2015ರಲ್ಲಿ 15 ಲಕ್ಷಕ್ಕೆ ಜಾಸ್ತಿ ಮಾಡೋಣ ಅಂತ ಕೂಡ ಹೇಳಿದರು. ನೆಕ್ಸ್ಟು ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕಾಗಿ ಕೆನೆ ಪದರ OBC ವರ್ಗದ ಅಡಿಯಲ್ಲಿ ಯಾವುದೇ ಮೀಸಲಾತಿಯನ್ನು ನೀಡಲಾಗುವುದಿಲ್ಲ ಎಂದು ಯಾವ ಪ್ರಕರಣ ಹೇಳಿತಂದ್ರೆ ಅಶೋಕ್ ಕುಮಾರ್ ಠಾಕೂರ್ ಪ್ರಕರಣ 2007ರಲ್ಲಿ ರೆಕಮೆಂಡ್ ಮಾಡುತ್ತೆ. ನೆಕ್ಸ್ಟು ಇದನ್ನ ಯಾವಾಗ ಸ್ಟಾರ್ಟ್ ನ್ಯಾಯಾಧಿಕರಣ ಪೀಠ ಯಾವಾಗ ರಚನೆ ಆಗಿರ್ತದೆ ಅಂದರೆ 16 ನವೆಂಬರ್ 1992ರಲ್ಲಿ ನ್ಯಾಯಾಧಿಕರಣ ಕೇಸು ರಚಿಸಿದ. ಇದರಲ್ಲಿ 9 ಜನ ಇರ್ತಾರೆ. ಓಕೆನಾ. ಇಷ್ಟು ಇವತ್ತು ಕ್ಲಾಸಲ್ಲಿ ನಾನು ಮಾತಾಡಿದ್ದೀನಿ. ಇನ್ನೂ ಆ ಕ್ಲಾಸಸ್ ಬೇಕಾದರೆ ನೀವು ಕಮೆಂಟ್ ಮಾಡಿ ನೋಡೋಣ, ನಾನು ಫ್ರೀ ಆದರೆ ಮಾಡ್ತೀನಿ ಅಂತ ಹೇಳ್ತಾ, ಇದು ಕ್ಲಾಸ್ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ ಆಗಿದ್ದರೆ ಕ್ಲಾಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ಕ್ಲಾಸ್ ಬೇಕಾದರೂ ಕೂಡ ಕಮೆಂಟ್ ಮಾಡಿ ಹೇಳಿ. ನಿಮ್ದು ಯಾರ್ದು ಅಂದರೆ ಜಾಸ್ತಿ ನಿಮ್ಗೆ ಯಾವುದು ಭಾಳ ಹುಡುಗರು ಒಂದೇ ಕ್ಲಾಸ್ ಏನು ರೆಕಮೆಂಡ್ ಮಾಡ್ತಾರೋ ಅದನ್ನು ನಾನು ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ ಡೈಲಿ ಟಾರ್ಗೆಟಿಂಗ್ ಯೂಸರ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಈಗ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸ್ ನೋಡೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್